ನಮಸ್ಕಾರ ಎಲ್ಲರಿಗೂ. ನಿನ್ನೆ ರವಿವಾರ ನಮ್ಮ ಮಗಳ ಶಾಂಭವಿಗೆ ನಮ್ಮ ಪರಿಚಯ ಇರುವಂಥವ್ರು ಅವ್ರ ಮನೆಯೊಳಗೆ ದೇವ್ರ ಸಮಾರಾಧನೆ ಇತ್ತು. ಹಾಗಾಗಿ ನಮ್ಮ ಮಗಳನ್ನ ಕುಮಾರಿ ಮುತ್ತೈದೆ ಅಂತ ಹೇಳಿ ಕರೆದಿದ್ರು. ಹಾಗಾಗಿ ಹೋಗಿದ್ವಿ. ನಮಗೂ ಈ ಎಲ್ಲ ಪದ್ಧತಿಗಳು ಹೊಸದು. ಯಾಕಂದ್ರೆ ನಾವು ನಾರ್ತ್ ಕರ್ನಾಟಕದವರಾಗಿರೋದ್ರಿಂದ ನಮ್ಮ ಪದ್ಧತಿಗಳು ಬೇರೆ ಇರ್ತಾವ. ಇಲ್ಲಿ ಅವ್ರ ಪದ್ಧತಿಗಳು ಸ್ವಲ್ಪ ಬೇರೆ ಇರ್ತಾವ. ಹಾಗಾಗಿ ನಮ್ಮ ಮಗಳಿಗೆ ಕರೆದಿದ್ರು. ಅಲ್ಲೇ ಹೂವೆಳ್ಳ ಅಂಥೇಳಿ ಮಾಡಿದ್ರು. ಅಂದ್ರೆ ಮಗಳ ಕಾಲೆಲ್ಲ ತೊಳೆದು ಕುಮಾರಿ ಮುತ್ತೈದೆ ಅಂಥೇಳಿ ಕಾಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಆಮೇಲೆ ಒಳಗೆ ಕರ್ಕೊಂಡು ಹೋದ್ಮೇಲೆ ಆಕಿ ಕೂಡಿಸಿ ಮತ್ತು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಒಂದು ಬುಟ್ಟಿ ಒಳಗೆ ಎಲ್ಲ ಥರದ ಹಣ್ಣು ಹಾಕಿ ಆಮೇಲೆ ಸರ, ಬಳಿ, ಕ್ಲಿಪ್ಪು ಹಿಂಗೆ ಸಣ್ಣ ಹುಡುಗರಿಗೆ ಏನೇನು ಇಷ್ಟನೋ ಅದೆಲ್ಲ ಹಾಕಿ ಆಕೆಗೆ ಉಡಿ ತುಂಬಿದ್ರು. ಮಗಳ ಜೊತೆಗೆ ನಮಗೂ ಮುತ್ತೈದೆ ಅಂಥೇಳಿ ಕರೆದಿದ್ರು. ಹಾಗಾಗಿ ನಮಗೂ ಕಾಲೆಲ್ಲ ತೊಳೆದು ಮತ್ತು ಹೂವೆಳ್ಳ ಅಂಥೇಳಿ ನಮಗೂ ಒಳಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ಒಂದು ಬುಟ್ಟಿ ಒಳಗೆ ಸೇಮ್ ಮಗಳಿಗೆ ಯಾವ ಥರ ಕೊಟ್ಟಿದ್ರೋ ಅದೇ ಥರ ಹಣ್ಣೆಲ್ಲ ಕೊಟ್ಟು ಅಂದ್ರೆ ಅವ್ರ ಪದ್ಧತಿ ನಾವು ನೋಡ್ದಂಗಾಯ್ತು. ಸ್ವಲ್ಪ ಬ್ಯಾರೆ ಅಂತ ಅನಿಸಿದ್ರು ಅವ್ರದ್ದು ಒಂಥರ ವಿಶೇಷವಾಗಿ ಇದ್ದು ನೋಡ್ರಿ ಎಲ್ಲ ಪದ್ಧತಿಗಳು. ಊರಿಂದ ಊರಿಗೆ ಎಷ್ಟು ಪದ್ಧತಿಗಳು ಬ್ಯಾರೆ ಅನ್ನಿಸ್ತಾವಲ್ಲ. ಆದ್ರೆ ಪ್ರತಿಯೊಂದು ಆಚರಣೆಗೂ ಅದರದ್ದೇ ಆದಂಥ ಮಹತ್ವ ಇರ್ತಾವ. ಇಲ್ಲೂ ಆಚಾರ ಎಲ್ಲ ನಿಂತ್ಕೊಂಡು ಪ್ರತಿಯೊಂದು ಆಚರಣೆನೂ ಹೆಂಗೆ ಮಾಡಬೇಕು ಅನ್ನೋದನ್ನು ತಿಳಿಸಿ ಎಲ್ಲರ ಕಡೆಯಿಂದ ಮಾಡಿಸ್ಲಿಕತ್ತಿದ್ರು. ಹಾಗಾಗಿ ಇಷ್ಟು ದಿನ ಬರೀ ನಾವು ನಮ್ಮ ಪದ್ಧತಿ ಮಾತ್ರ ತಿಳ್ಕೊಂಡಿದ್ವಿ. ಇವತ್ತು ಇವ್ರ ಮನೆಗೆ ಹೋಗಿ ಇವ್ರ ಕಡೆ ಮಾಡುವಂಥ ಪದ್ಧತಿಗಳನ್ನು ನಾವು ತಿಳ್ಕೊಂಡಂಗಾಯಿತು. ಮೊಳಕಲ್ ಪೂಜಾ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ರುಚಿಯಾದ ಊಟ ಇತ್ತು ನೋಡ್ರಿ. ಹಾಗಾಗಿ ನಾವು ಮಸ್ತ್ ಊಟ ಮಾಡಿ ಮನೆಗೆ ಬಂದ್ವಿ. ಮಸ್ತ್ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಾವು ಸಂಜೆ ಮುಂದೆ ಹೋಗಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬರೋದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಾಜೂಕ ಬರ್ತದೆ. ಇಲ್ಲಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು 1982 ನಿರ್ಮಾಣವನ್ನು ಮಾಡಿದ್ರಂತ. ಮತ್ತು ಇಲ್ಲಿರುವಂತಹ ಸ್ವಾಮಿಯ ವಿಗ್ರಹ ಉದ್ಭವ ಅಂತ. ಗುಡಿ ಒಳಗೆ ಹೋಗಲಿಕ್ಕೆ ಮೆಟ್ಲುಗಳವ. ಈ ಮೆಟ್ಲದ ಎರಡೂ ಭಾಗಕ್ಕೂ ಕಲ್ಲಿನಿಂದ ಕೆತ್ತಿದಂಥ ಆನೆಯ ವಿಗ್ರಹಗಳನ್ನು ನೋಡ್ಬೋದು. ಮತ್ತು ಗುಡಿ ಒಳಗೆ ಹೋದ ಕೂಡಲೇ ಬಂಗಾರದ ಬಣ್ಣದ ಒಂದು ಸ್ತಂಭವನ್ನು ನಾವು ನೋಡ್ಬೋದು. ಇಲ್ಲಿರುವಂತಹ ಸ್ವಾಮಿಯ ಮುಖ ಸೌಮ್ಯ ಸ್ವಭಾವದ್ದು ಮತ್ತು ತೊಡಿ ಮೇಲೆ ಲಕ್ಷ್ಮೀ ದೇವಿಯನ್ನು ಕೂಡಿಸ್ಕೊಂಡಾರ. ಮತ್ತು ಈ ದೇವಸ್ಥಾನದ ವಿಶೇಷ ಏನಂತಂದ್ರೆ ಪ್ರದಕ್ಷಿಣೆ. ಇಲ್ಲೇ ಭಕ್ತರು 48 ದಿನಗಳ ಕಾಲ ದಿನಕ್ಕೆ 48 ಬಾರಿ ಒಂದು ಗುಡಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಇದರಿಂದ ತಮ್ಮ ಜೀವನದೊಳಗೆ ಬರುವಂಥ ಏನೇ ಅಡೆತಡೆಗಳಿದ್ರೂ ನಿವಾರಣೆ ಆಗ್ತಾವ. ಮತ್ತು ಅದರ ಜೊತೆಗೆ ನಾವೇನು ಅಂದ್ಕೊಳ್ತೀವೋ ಅದೆಲ್ಲ ಕಾರ್ಯರೂಪಕ್ಕೆ ಬರ್ತದೆ ಅನ್ನುವಂಥ ಒಂದು ನಂಬಿಕೆ. ಮತ್ತು ಎಷ್ಟೋ ಜನಕ್ಕೂ ಅವೆಲ್ಲ ಆಗ್ಯಾವಂತ. ಹಾಗಾಗಿನೇ ಇಲ್ಲೇನು ಹೇಳ್ತಾರಂದ್ರೆ ಬರೀ ನಾವು ಭಕ್ತಿಯಿಂದ ನರಸಿಂಹದೇವರಿಗೆ ಪ್ರದಕ್ಷಿಣೆ ಹಾಕಿದರೆ ಸಾಕು, ನಮ್ಮ ಮನಸ್ಸಿನೊಳಗೆ ನಾವೇನು ಅಂದ್ಕೊಂಡಿರ್ತೀವಿ ನಮ್ಮ ಬಯಕೆಯನ್ನು ದೇವರು ನೆರವೇರಿಸ್ತಾನೆ, ಹಂಗೆ ನಮ್ಮ ಜೀವನದ ಕಷ್ಟವನ್ನು ಕಳೀತಾನೆ ಅಂಥೇಳಿ ಹೇಳ್ತಾರೆ. ನರಸಿಂಹದೇವರಿಗೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನಮಗೆ ಮೊದಲಿಗೆ ಬರೋದು ಹನುಮಪ್ಪನ ಮೂರ್ತಿ. ಹನುಮಪ್ಪನ ದರ್ಶನ ಮಾಡ್ಕೊಂಡ್ಮೇಲೆ ಶ್ರೀ ಸುದರ್ಶನ ನರಸಿಂಹ ದೇವ್ರ ಮೂರ್ತಿ ಅದ. ಆಮೇಲೆ ಅದನ್ನು ದರ್ಶನ ಮಾಡಿಕೊಂಡು ಮುಂದೆ ಹೋದ್ರೆ ಆಳ್ವಾರರ ಮೂರ್ತಿಗಳು ಸಿಗ್ತಾವ. ಅಲ್ಲೂ ನಾವು ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಗರ್ಭಗುಡಿ ಸುತ್ತಲೂ ನರಸಿಂಹದೇವರ ಬೇರೆ ಬೇರೆ ಅವತಾರದ ವಿಗ್ರಹಗಳನ್ನು ನೋಡ್ಬೋದು ನಾವಲ್ಲೇ. ಇಲ್ಲೇ ಪ್ರತಿ ಮಂಗಳವಾರ ನರಸಿಂಹದೇವರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡ್ತಾರೆ. ಅದು ಇಲ್ಲಿನ ವಿಶೇಷವಾದಂಥ ಸೇವೆ. ಮತ್ತು ಇದರ ಜೊತೆಗೆ ನನಗೆ ಈ ಗುಡಿ ಒಳಗೆ ವಿಶೇಷ ಅಂಥೇಳಿ ಅನಿಸಿದ್ದೇನೆಂದ್ರೆ ನರಸಿಂಹದೇವರ ಗರ್ಭಗುಡಿ ಹಿಂದೆ ಒಂದು ಕನ್ನಡಿ ಥರ ಅದ. ಅಲ್ಲೇ ಒಂದು ಚೌಕಟ್ಟು ಹಾಕಿ ಚಂದದ ಅದು. ಅಲ್ಲೇನು ಮಾಡಿರ್ತಾರಂದ್ರೆ ಎಲ್ಲ ಜನ ನಿಂತ್ಕೊಂಡಿದ್ರು. ನಾನು ಎದಕ್ಕೆ ನಿಂತ್ಕೊಂಡಾರ ಅಂಥೇಳಿ ಕೇಳಿದ ಮೇಲೆ ಅಲ್ಲೊಬ್ಬರು ಅದ್ರ ಬಗ್ಗೆ ಹೇಳಿದರು. ಅದೇನಂದ್ರೆ ಆ ಒಂದು ಕನ್ನಡಿ ಥರ ಏನದಲ್ಲ ಅಲ್ಲೇ ನಮ್ಮ ಮನಸ್ಸಿನೊಳಗೆ ನಾವು ಏನು ಆಗಬೇಕು ಅಂಥೇಳಿ ಅಂದ್ಕೊಂಡಿರ್ತೀವೋ ಅದನ್ನು ನಾವು ಬರಿಬೇಕಂತ ನರಸಿಂಹದೇವ್ರ ಪ್ರಾರ್ಥನೆ ಮಾಡಿ. ಅದು ಆದಷ್ಟು ಬೇಗ ನಮ್ಮ ಜೀವನದೊಳಗೆ ನಾವು ಅಂದ್ಕೊಂಡಿದ್ದು ಆಗ್ತದ ಅನ್ನುವಂಥ ಒಂದು ನಂಬಿಕೆ ಅಂತ. ಇದು ಸ್ವಲ್ಪ ನನಗೆ ವಿಶೇಷ ಅನ್ನಿಸ್ತು. ಸಾಮಾನ್ಯವಾಗಿ ಈ ಥರ ಇರುವಂಥದ್ದು ನಾನೆಲ್ಲೂ ನೋಡಿದ್ದಿಲ್ಲ. ಇಲ್ಲೇ ಮೊದಲೇ ನಾನು ನೋಡಿದ್ದು. ಹೋದ ವಾರನ ನರಸಿಂಹ ಜಯಂತಿ ಆಗ್ಯದ. ಹಾಗಾಗಿ ನರಸಿಂಹ ಜಯಂತಿ ಪ್ರಯುಕ್ತ ದಿನಾ ಒಂದೊಂದು ವಿಶೇಷವಾದಂಥ ಕಾರ್ಯಕ್ರಮ ಸಂಜೆ ಮುಂದೆ ನಡೀತಾವ ಅಲ್ಲೇ. ನಿನ್ನೆ 6:30ಗೆ ಪುತ್ತೂರು ನರಸಿಂಹನಾಯಕ ಅವ್ರದ್ದು ಸಂಗೀತ ಕಾರ್ಯಕ್ರಮ ಇತ್ತು.
ಗರ್ಭಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡಿದ್ರಂತೂ ಏನೋ ಒಂದು ಥರದ ಸಮಾಧಾನ ನನಗನ್ನಿಸ್ತು. ನೀವು ಈ ಬೆಂಗಳೂರೊಳಗಿದ್ದವರು ಮಲ್ಲೇಶ್ವರಂ ಕಡೆ ಹೋದ್ರೆ ತಪ್ಪದೆ ಈ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ರಿ. ಗುಡಿ ಎಡಭಾಗಕ್ಕೆ ಗಂಗಮ್ಮ ದೇವಸ್ಥಾನ ಬರ್ತದ. ಆಮೇಲೆ ಬಲಭಾಗಕ್ಕೆ ಕಾಡು ಮಲ್ಲೇಶ್ವರನ ಗುಡಿ ಬರ್ತದ. ಬೆಂಗಳೂರೊಳಗೂ ಸಾಕಷ್ಟು ಪ್ರಾಚೀನ ಕಾಲದ ಗುಡಿಗಳನ್ನು ನಾವು ಇವತ್ತಿಗೂ ನೋಡ್ಬೋದು. ಗುಡಿಗೆ ಹೋಗೋದೇ ಒಂದು ಥರದ ವಿಶೇಷ. ಅದರೊಳಗೂ ಈ ಪ್ರಾಚೀನ ಕಾಲದ ಗುಡಿ ಏನಿರ್ತಾವಲ್ಲ, ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಅದ್ರ ಒಂದು ಅನುಭವನ ಬೇರೆ ಇರ್ತಾವೆ ನೋಡ್ರಿ. ಈ ಗುಡಿ ಒಳಗೆ ನರಸಿಂಹ ಜಯಂತಿ ಮತ್ತು ಆಷಾಢ ಏಕಾದಶಿ ಈ ಥರ ಒಂದು ವಿಶೇಷ ದಿನಗಳೊಳಗೆ ವಿಶೇಷವಾದಂಥ ಪೂಜೆಗಳು ಇರ್ತಾವಂತ. ಚಿನ್ನ ಬೇಡ, ಬೆಳ್ಳಿ ಬೇಡ, ಬೇರೆ ಏನೂ ಸೇವೆನೂ ಬೇಡ, ಬರೀ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿದರೆ ಸಾಕು. ಈ ನರಸಿಂಹದೇವರು ನಮ್ಮ ಕಷ್ಟಗಳನ್ನು ಕಳೆದು ನಾವು ಏನು ಅಂದ್ಕೊಂಡಿರ್ತೀವೋ ಆ ವರನ ಕೊಡ್ತಾನೆ ನೋಡ್ರಿ. ನಾವು ಭಕ್ತಿಯಿಂದ ಪೂಜಾ ಮಾಡಿದ್ರೆ ಅತಿ ಶೀಘ್ರದೊಳಗೆ ವರ ಕೊಡ್ತಾರಂತ ಈ ನರಸಿಂಹದೇವರು. ನೆಕ್ಸ್ಟ್ ಟೈಮ್ ನೀವು ಮಲ್ಲೇಶ್ವರಂ ಕಡೆ ಹೋದಾಗ ನೀವು ತಪ್ಪದೇ ಈ ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡು ಬರ್ರಿ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.